ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ರೀಸೆಂಟ್ ಆಗಿ ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಭರ್ಜರಿಯಾಗಿರುವಂತಹ ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಓಕೆನಾ? ತಾವು ಈ ಒಂದು ಇನ್ಫಾರ್ಮೇಶನ್ ತಾವು ಡೀಟೇಲ್ ಆಗಿ ನೋಡಿ, ಡೀಟೇಲ್ ಆಗಿ ತಾವು ಅರ್ಥವನ್ನ ಮಾಡಿಕೊಂಡು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಟ್ರಿಕ್ ಅಥವಾ ಒಂದು ಇನ್ಫಾರ್ಮೇಶನ್ ತಾವು ಫಾಲೋ ಅನ್ನ ಮಾಡಿದ್ರೆ 100% ಹೇಳ್ತಿದ್ದೀನಿ, ಈ ಬಾರಿ ನಿಮ್ಮ ಒಂದು ಸೆಲೆಕ್ಷನ್ ಆಗುವಂತಹ ಒಂದು ಚಾನ್ಸಸ್ ಬಹಳಷ್ಟು ಒಂದು ಜಾಸ್ತಿ ಆಗುತ್ತೆ. ಅದೇನಂದ್ರೆ, ತಾವು ಈ ಬಾರಿ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಕ್ಯಾಟಗರಿಯ ಒಂದು ಪ್ರಿಫರೆನ್ಸ್ ಅನ್ನ ತಾವು ಚೇಂಜ್ ಅನ್ನ ಮಾಡಿ ತಾವು ಅಪ್ಲೈ ಅನ್ನ ಮಾಡಬೇಕು. ಸಪೋಸ್ ಇಲ್ಲಿ ಮಾತಾಡಕ್ ಹೋದ್ರೆ SC/ST ನ ಒಂದು ಕ್ಯಾಟಗರಿಯವರು ಯಾವ ಒಂದು ಕ್ಯಾಟಗರಿಗೆ ಪ್ರಿಫರೆನ್ಸ್ ಅನ್ನ ಹಾಕಬೇಕು, ಓಕೆನಾ? ಅದೇ ರೀತಿಯಾಗಿ OBC ರವರು SC/ST ಗೆ ಹಾಕಬಹುದಾ, ಜನರಲ್ ರವರು OBC ಗೆ ಹಾಕಬಹುದಾ, SC/ST ಗೆ ಹಾಕಬಹುದಾ, EWS ಗೆ ಹಾಕಬಹುದಾ, PWD ಗೆ ಒಂದು ಕ್ಯಾಟಗರಿಗೆ ತಾವು ಹಾಕಬಹುದಾ ಎಂಬುದರ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸ್ನೇಹಿತರೆ, ಬಹಳಷ್ಟು ಒಂದು ಕಮೆಂಟ್ಸ್ ಗಳನ್ನ ನಾನು ಓದ್ತಿದ್ದೆ. ಸೊ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಇದನ್ನೇ ಪದೇ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ. ಸೊ ಆ ಒಂದು ರೀಸನ್ ಇಂದ ಇದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ಲೇಬೇಕು ಅಂತ ಬಹಳಷ್ಟು ಒಂದು ರಿಸರ್ಚ್ ಅನ್ನ ಮಾಡಿ ಫೈನಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ತಾವು ಪ್ರೀವಿಯಸ್ ಇಯರ್ ಅಂದ್ರೆ 2023 ತಾವು ಮೆರಿಟ್ ಲಿಸ್ಟ್ ನ ತಾವು ಚೆಕ್ಔಟ್ ಅನ್ನ ಮಾಡಿದಾಗ ತಾವೇನಾದ್ರೂ ರೀಸೆಂಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲ್ಗೆ ತಾವು ಏನು ಹೊಸದಾಗಿ ಬಂದಿದ್ರೆ ತಮಗೆ ಗೊತ್ತಿಲ್ಲ, 2023 ಒಂದು ಸ್ಪೆಷಲ್ ಡ್ರೈವ್ ಅಂತ ಶೆಡ್ಯೂಲ್ 2 ಅಂತ ಬಹಳಷ್ಟು ಒಂದು ಮೆರಿಟ್ ಲಿಸ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ಆ ಒಂದು ಮೆರಿಟ್ ಲಿಸ್ಟ್ ನ ತಾವು ಚೆಕ್ಔಟ್ ಅನ್ನ ಮಾಡಿದಾಗ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮ ಒಂದು ಕ್ಯಾಟಗರಿಯನ್ನ ಚೇಂಜ್ ಅನ್ನ ಮಾಡಿ ಪ್ರಿಫರೆನ್ಸ್ ಅನ್ನ ಹಾಕಿ ಅವರು ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಅದೇ ಒಂದು ಟ್ರಿಕ್ ಅನ್ನ ತಾವು ಫಾಲೋ ಅನ್ನ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಈ ಬಾರಿ ನಿಮ್ಮ ಒಂದು ಸೆಲೆಕ್ಷನ್ ಆಗ್ಬೇಕು ಅಂತ ನಾನು ಕೂಡ ಬಹಳಷ್ಟು ಒಂದು ಎಫರ್ಟ್ ಅನ್ನ ಹಾಕ್ತಾ ಇದ್ದೀನಿ, ಬಹಳಷ್ಟು ಒಂದು ರಿಸರ್ಚ್ ಅನ್ನ ಮಾಡ್ತಾ ಇದ್ದೀನಿ, ಸರ್ಚ್ ಅನ್ನ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಈ ಬಾರಿ ತಮ್ಮ ಒಂದು ಸೆಲೆಕ್ಷನ್ ಆಗ್ಲೇಬೇಕು ಎನ್ನುವಂತಹ ನಾನು ಡಿಸೈಡ್ ಅನ್ನ ಹಾಕಿ ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ನಾನು ಕೊಡ್ತಾ ಬರ್ತಾ ಇದ್ದೀನಿ. ಸೊ ಓಕೆನಾ? ಸೊ ಆ ಒಂದು ರೀಸನ್ ಇಂದ ನಿಮ್ಮಿಂದ ಕೂಡ ನಾನು ಎಕ್ಸ್ಪೆಕ್ಟ್ ಅನ್ನ ಮಾಡ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಇರುತ್ತೆ. ಸೊ ಅದನ್ನ ತಾವು ಲೈಕ್ ಅನ್ನ ಮಾಡಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ತಾವು ಪ್ರಯತ್ನ ಮಾಡಿ. ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರೋದ್ರಿಂದ ಮತ್ತು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟ್ರಿಕ್ ಆಗಿರೋದ್ರಿಂದ ತಾವು ಈ ಒಂದು ಇನ್ಫಾರ್ಮೇಶನ್ ತಾವು ಸಂಪೂರ್ಣವಾಗಿ ತಾವು ನೋಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಇದೇ ರೀತಿಯಾಗಿ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಾವು ಫಾಲೋ ಅನ್ನ ಮಾಡಬೇಕು. ಬ್ರದರ್, ನಾವು ಆಲ್ರೆಡಿ ಅಪ್ಲೈ ಅನ್ನ ಮಾಡಿಬಿಟ್ಟಿದೀವಿ, ನಾವು ಕ್ಯಾಟಗರಿಯನ್ನ ನಾವು ಚೇಂಜ್ ಅನ್ನ ಮಾಡಿಲ್ಲ, ಕ್ಯಾಟಗರಿಯ ಒಂದು ಪ್ರಿಫರೆನ್ಸ್ ಅನ್ನ ನಾವು ಚೇಂಜ್ ಅನ್ನ ಮಾಡಿಲ್ಲ, ನಮ್ಮ ಒಂದು ಪರಿಸ್ಥಿತಿ ಏನ್ ಬ್ರದರ್ ಅಂತ ಹೇಳ್ಬೋದು. ಡೋಂಟ್ ವರಿ, ತಾವು ಕೂಡ ಒಂದು ಎಡಿಟ್ ಮತ್ತು ಕರೆಕ್ಷನ್ ನ ಒಂದು ವಿಡಿಯೋ ಏನು ಓಪನ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ತಾವು ಎಡಿಟ್ ಅನ್ನ ತಾವು ಮಾಡ್ಕೋಬೇಕು. ಓಕೆನಾ? ಇನ್ನು ನಾವು ಅಪ್ಲೈ ಅನ್ನ ಮಾಡಕ್ಕೆ ಹೋಗಿಲ್ಲ, ನಾವು ಕಾಯ್ತಾ ಇದೀವಿ ಅಪ್ಲೈ ಅನ್ನ ಮಾಡಕ್ಕೆ ಅಂದ್ರೆ ವೆಲ್ ಅಂಡ್ ಗುಡ್. ತಾವು ಈ ಒಂದು ಟ್ರಿಕ್ ಅನ್ನ ತಾವು ಆದಷ್ಟು ತಾವು ಬೇಗ ತಾವು ಫಾಲೋ ಅನ್ನ ಮಾಡಿ. ಸ್ನೇಹಿತರೆ, ತಮ್ಗೆಲ್ಲರಿಗೂ ಒಂದು ಗೊತ್ತಿದೆ, ನಮ್ಮ ಒಂದು ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ 44,000 ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಆಲ್ರೆಡಿ ನಾನು ಅದರ ಬಗ್ಗೆ ಒಂದು ಸ್ಟೇಟ್ ವೈಸ್ ಒಂದು ವೇಕೆನ್ಸಿಗಳನ್ನ, ಕ್ಯಾಟಗರಿ ವೈಸ್ ಒಂದು ವೇಕೆನ್ಸಿಗಳನ್ನ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಅದರಲ್ಲೂ ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಟಗರಿ ವೈಸ್, ಡಿವಿಷನ್ ವೈಸ್ ನ ಒಂದು ವೇಕೆನ್ಸಿಗಳ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಇನ್ನೂ ತಾವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಆ ಒಂದು ವಿಡಿಯೋನ ಲಿಂಕ್ ಅನ್ನ ಹಾಕಿರ್ತೀನಿ, ಅಲ್ಲಿಂದ ತಾವು ಪ್ರತಿಯೊಬ್ಬರು ತಾವು ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ. ಏನಕ್ಕಂದ್ರೆ ಅಲ್ಲಿ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡಿದ್ದೀನಿ. ಯಾವ ಒಂದು ಡಿವಿಷನ್ ಅಲ್ಲಿ ಎಷ್ಟೊಂದು ವೇಕೆನ್ಸಿಗಳು, ಯಾವ ಒಂದು ಡಿವಿಷನ್ ಅಲ್ಲಿ ಯಾವ ಒಂದು ಕ್ಯಾಟಗರಿ ಮೇಲೆ ಎಷ್ಟೆಷ್ಟು ವೇಕೆನ್ಸಿಗಳು ಅಂತ ನಾನು ಆಲ್ರೆಡಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿದ್ದೀನಿ. ಅದೊಂದು ಸಲ ತಾವು ನೋಡ್ಕೊಳ್ಳಿ. ಸೊ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಒಂದು ವಿಷಯ ಏನಂದ್ರೆ, ಈ ಒಂದು 44,228 ಒಂದು ವೇಕೆನ್ಸಿಗಳು ಏನಿದಾವೆ, ಇದರಲ್ಲಿ ಜನರಲ್ ನ ಒಂದು ಕ್ಯಾಟಗರಿಗೆ ಸುಮಾರು 19,862 ಒಂದು ವೇಕೆನ್ಸಿಗಳು ಅಂದ್ರೆ ಎಲ್ಲ ಒಂದು ಒಂದು ಜನರಲ್ಗೆ ಮಾತ್ರ. ನಂತರ OBC ಗೆ 8,024 ಒಂದು ವೇಕೆನ್ಸಿಗಳು, SC ಗೆ 5,941 ವೇಕೆನ್ಸಿಗಳು, ST ಗೆ ಸುಮಾರು 4,892 ಒಂದು ಪೋಸ್ಟ್ಗಳು, PWD ಅಂದ್ರೆ ಒಂದು ಫಿಸಿಕಲ್ ವಿತ್ ಡಿಸಾಬಿಲಿಟಿ ಅಂದ್ರೆ ಒಂದು ಅಂಗವಿಕಲರು ಅಥವಾ ಒಂದು ಹ್ಯಾಂಡಿಕ್ಯಾಪ್ ಅಂತ ನಾವೇನು ಕರಿತೀವಿ, ಅವರಿಗೂ ಕೂಡ 1,179 ಒಂದು ವೇಕೆನ್ಸಿಗಳು.
ಮತ್ತೆ EWS ಎಕಾನಾಮಿಕಲಿ ವೀಕರ್ ಸೆಕ್ಷನ್ ಅಂತ ನಾವೇನು ಕರಿತೀವಿ, ಇದಕ್ಕೆ 4331 ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ. ತಾವು ಈ ಎಲ್ಲಾ ಒಂದು ವೇಕೆನ್ಸಿಗಳನ್ನ ತಾವು ಅಬ್ಸರ್ವ್ ಅನ್ನ ಮಾಡಿದಾಗ ಕ್ಯಾಟಗರಿ ವೈಸ್ ಈ ಒಂದು ಜನರಲ್ ಎನ್ನುವಂತಹ ಒಂದು ಕ್ಯಾಟಗರಿನ ತಾವು ಏನು ಅಬ್ಸರ್ವ್ ಅನ್ನ ಮಾಡ್ತಿದ್ದೀರಾ, ಈ ಒಂದು ಜನರಲ್ ಒಂದು ಕ್ಯಾಟಗರಿಗೆ ಈ ಬಾರಿ ಬಹಳ ಒಂದು ಜಾಸ್ತಿ ಆಗಿರುವಂತಹ ಒಂದು ವೇಕೆನ್ಸಿಗಳು ಅಥವಾ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ. ತಾವಿಲ್ಲಿ OBC ಆಗಿರ್ಬೋದು, SC ಆಗಿರ್ಬೋದು, ST, PWD, EWS ತಾವೇನು ಅಬ್ಸರ್ವ್ ಅನ್ನ ಮಾಡ್ತಾ ಇದ್ದೀರಾ, ಈ ಒಂದು ವೇಕೆನ್ಸಿಗಳು ಬಹಳ ಒಂದು ಕಮ್ಮಿ ಅಬ್ಸರ್ವ್ ಅನ್ನ ಮಾಡಿದರೆ ಜನರಲ್ ಒಂದು ಕ್ಯಾಟಗರಿಗೆ. ಆದರೆ ಈ ಜನರಲ್ ಒಂದು ಕ್ಯಾಟಗರಿಯನ್ನ ಬಿಟ್ಟು ಈ ಮಿಕ್ಕಿರುವಂತಹ 4-5 ಒಂದು ಕ್ಯಾಟಗರಿಯವರು ಯಾವ ರೀತಿ ಜನರಲ್ ಒಂದು ಕ್ಯಾಟಗರಿಗೆ ಪ್ರಿಫರೆನ್ಸ್ ಅನ್ನ ಹಾಕಿ ನಾವು ಏನೋ ಒಂದು ಸೆಲೆಕ್ಷನ್ಸ್ ಅನ್ನ ಪಡಿಬಹುದು ಎಂಬುದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಆಗಿರುತ್ತೆ. ಓಕೆನಾ. ಇದರ ಬಗ್ಗೆ ನಾನು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನು ಈಗ ನಾನು ಶೇರ್ ಅನ್ನ ಮಾಡ್ತೀನಿ. ಹೇಳಿದಿನಲ್ಲ, ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನ ಮಾಡಿ. ಓಕೆನಾ. ಮೊದಲು ತಾವು ಏನ್ ಮಾಡ್ತೀರಾ ಅಂದ್ರೆ ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ವಿತ್ ಯುವರ್ ಒರಿಜಿನಲ್ ಮೈನ್ ಕ್ಯಾಟಗರಿ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡ್ಕೊಂಡಿದ್ದೀನಿ. ಅಂದ್ರೆ ತಮ್ಮ ಒಂದು ಅಪ್ಲಿಕೇಶನ್ 2 ಸ್ಟೇಜ್ ಅಲ್ಲಿ ತಮ್ಮದು ಕಂಪ್ಲೀಟ್ ಆಗುತ್ತೆ. ಹೌದಲ್ಲ, ಆಲ್ರೆಡಿ ಅಪ್ಲೈ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ. ಮೊದಲು ತಾವು ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೋಬೇಕು. ಆಫ್ಟರ್ ದಟ್ ತಾವು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಹಾಕಿ ತಾವು ಸಬ್ಮಿಟ್ ಅನ್ನ ಮಾಡಬೇಕು. 2 ಸ್ಟೇಜ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ತಾವು ಇಲ್ಲಿ ಏನ್ ಮಾಡಬೇಕು ಅಂದ್ರೆ ತಾವು ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಸ್ವಂತವಾಗಿರುವಂತಹ ಒಂದು ಕ್ಯಾಟಗರಿಯನ್ನ ಹಾಕಿ ತಾವು ಏನೋ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು. ಸಪೋಸ್ ನಾನು OBC ಒಂದು ಕ್ಯಾಟಗರಿ ಸೇರಿದ್ದೀನಿ, ನಾನು ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ನನ್ನ ಒಂದು ಸ್ವಂತವಾಗಿರುವಂತಹ ಒಂದು ಕ್ಯಾಟಗರಿ ಅಂದ್ರೆ ಒಂದು OBC ಒಂದು ಕ್ಯಾಟಗರಿನೇ ಹಾಕಿ ನಾನು ಏನು ಅಪ್ಲೈನ ಮಾಡ್ತೀನಿ. ನನ್ನ ಬಳಿ ಯಾವ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಒಂದು ಆಧಾರದ ಮೇಲೆ ನನ್ನ ಒಂದು ಕ್ಯಾಟಗರಿ ಮೇಲೆ ನಾನು ಅಪ್ಲೈನ ಮಾಡ್ತೀನಿ. ನಂತರ ತಾವು ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಬಟ್ ಯು ಕ್ಯಾನ್ ಗಿವ್ ಪ್ರಿಫರೆನ್ಸ್ ಫಾರ್ ಅದರ್ ಕ್ಯಾಶ್ ಅಂತ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಇದು. ಆದರೆ ತಾವು ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಸ್ವಂತವಾಗಿರುವಂತಹ ಒಂದು ಕ್ಯಾಟಗರಿಯನ್ನ ಹಾಕಿ ತಾವು ರಿಜಿಸ್ಟ್ರೇಷನ್ ಮಾಡ್ತೀರಾ. ಬಟ್ ಪ್ರಿಫರೆನ್ಸ್ ಹಾಕುವಂತಹ ಒಂದು ಸಂದರ್ಭದಲ್ಲಿ ತಾವು ಬೇರೊಂದು ಕ್ಯಾಟಗರಿಯ ಒಂದು ಪೋಸ್ಟ್ಗಳಿಗೂ ಕೂಡ ತಾವು ಪ್ರಿಫರೆನ್ಸ್ ಅನ್ನ ಹಾಕಿ ತಾವು ಅಪ್ಲಿಕೇಶನ್ ಹಾಕಬೇಕು. ಇದು ಆಕ್ಚುಲಿ ಈ ಒಂದು ಟ್ರಿಕ್ ಏನಿದೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಬಹಳ ಒಂದು ಯೂಸ್ಫುಲ್ ಆಗುವಂತಹ ಒಂದು ಟ್ರಿಕ್ ಇದು. ಓಕೆನಾ. ತಾವೇನಾದ್ರೂ ನೋಡಿ ಜನರಲ್ ಒಂದು ಕ್ಯಾಟಗರಿಯನ್ನ ಬಿಟ್ಟು ಮಿಕ್ಕಿರುವಂತಹ ಒಂದು ಕ್ಯಾಟಗರಿ ಏನ್ ಮಾಡ್ತೀರಾ ಅಂದ್ರೆ ತಮ್ಮ ಒಂದು ಕ್ಯಾಟಗರಿಗೆ ತಾವು ಹಾಕ್ಬಹುದು, ಏನೋ ಒಂದು ಪ್ರಿಫರೆನ್ಸ್ ಅನ್ನ ಹಾಕ್ಬಹುದು. ಅದನ್ನ ಬಿಟ್ಟು ತಾವು ಬೇರೊಂದು ಕ್ಯಾಟಗರಿ ಅಂದ್ರೆ ಒಂದು ಜನರಲ್ ಒಂದು ಕ್ಯಾಟಗರಿಗೆ ಹಾಕಿದ್ರೆ ತಮ್ಮ ಒಂದು ಏನು ಸೆಲೆಕ್ಷನ್ ಆಗುವಂತಹ ಒಂದು ಚಾನ್ಸಸ್ ಬಹಳಷ್ಟು ಜಾಸ್ತಿ ಇದೆ. ಆದರೆ ಯಾವ ಕ್ಯಾಟಗರಿಯವರು ಯಾವ ಒಂದು ಕ್ಯಾಟಗರಿಗೆ ಪ್ರಿಫರೆನ್ಸ್ ಅನ್ನ ಹಾಕಬೇಕು ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್. ಫಾರ್ ಜನರಲ್ ಕ್ಯಾಟಗರಿ ಯು ನೀಡ್ ನಾಟ್ ಟು ಹ್ಯಾವ್ ಎನಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಜನರಲ್ ಒಂದು ಕ್ಯಾಟಗರಿಗೆ ಯಾರೆಲ್ಲ ಅಪ್ಲೈನ ಮಾಡ್ತೀರಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಸಂದರ್ಭದಲ್ಲಿ ಇವರ ಬಳಿ ಯಾವುದೇ ರೀತಿಯಂತಹ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಸಂದರ್ಭದಲ್ಲಿ. ಸೊ ಈ ಒಂದು ಲಾಭವನ್ನ ತಾವು ಇಲ್ಲಿಂದ ತಾವು ಪಡಿಬೇಕು. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಿ ಸ್ನೇಹಿತರೆ, ಜನರಲ್ ಒಂದು ಕ್ಯಾಟಗರಿ ಕಾಂಟ್ ಅಪ್ಲೈ ಫಾರ್ ಎನಿ ಅದರ್ ಕ್ಯಾಟಗರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಯಾರೆಲ್ಲ ಜನರಲ್ ಒಂದು ಕ್ಯಾಟಗರಿಗೆ ಸೇರಿರ್ತೀರಿ ಅವರು ಜನರಲ್ ಒಂದು ಕ್ಯಾಟಗರಿಗೆ ಎಷ್ಟೊಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿರ್ತಾರೆ ಅಷ್ಟೊಂದು ವೇಕೆನ್ಸಿಗಳಿಗೆ ಮಾತ್ರ ಅವರು ಪ್ರಿಫರೆನ್ಸ್ ಅನ್ನ ಹಾಕಬೇಕು. ಅದರ್ವೈಸ್ ಈ ಒಂದು ಜನರಲ್ ಒಂದು ಕ್ಯಾಟಗರಿ EWSಗೆ ಪ್ರಿಫರೆನ್ಸ್ ಅನ್ನ ಕೊಡೋಂಗಿಲ್ಲ, OBCಗೆ ಪ್ರಿಫರೆನ್ಸ್ ಅನ್ನ ಕೊಡೋಂಗಿಲ್ಲ, SCಗೆ ಪ್ರಿಫರೆನ್ಸ್ ಅನ್ನ ಕೊಡೋಂಗಿಲ್ಲ, STಗೆ ಪ್ರಿಫರೆನ್ಸ್ ಅನ್ನ ಕೊಡೋಂಗಿಲ್ಲ. ಕಾರಣ ಏನಂದ್ರೆ ಜನರಲ್ ಒಂದು ಕ್ಯಾಟಗರಿಗೆ ಸೇರಿರುವಂತಹ ಒಂದು ಕ್ಯಾಂಡಿಡೇಟ್ಗಳ ಬಳಿ EWS ಒಂದು ಸರ್ಟಿಫಿಕೇಟ್ ಇರುವುದಿಲ್ಲ, OBC SC ST ಒಂದು ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುವುದಿಲ್ಲ. ಸೊ ಆ ಒಂದು ರೀಸನ್ ಇಂದ ಜನರಲ್ ಒಂದು ಕ್ಯಾಟಗರಿಯವರು ಈ ಬೇರೆ ಒಂದು ಕ್ಯಾಟಗರಿಗೆ ಅವರು ಪ್ರಿಫರೆನ್ಸ್ ಅನ್ನ ಕೊಡಂಗಿಲ್ಲ. ಆದರೆ ಇದನ್ನ ಬಿಟ್ಟು EWS ಒಂದು ಕ್ಯಾಟಗರಿಯವರು ಎಕಾನಾಮಿಕಲಿ ವೀಕರ್ ಸೆಕ್ಷನ್ ಅಂತ ನಾವೇನ್ ಕರಿತೀವಿ, ಈ ಒಂದು ಕ್ಯಾಟಗರಿಗೆ ಸೇರಿರುವಂತಹವರು ಈ ಒಂದು ಜನರಲ್ ಒಂದು ಕ್ಯಾಟಗರಿಗೆ ಪ್ರಿಫರೆನ್ಸ್ ಅನ್ನ ಹಾಕಬಹುದು. ಓಕೆನಾ, ಅರ್ಥ ಆಗ್ತಿದೆ ಅಂದ್ಕೊಂತೀನಿ. ಓಕೆನಾ, ಈ ಒಂದು EWS ಒಂದು ಕ್ಯಾಟಗರಿಯಲ್ಲಿ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಸುಮಾರು 4331 ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಈ ಒಂದು EWS ಒಂದು ಕ್ಯಾಟಗರಿಗಳು ತಮ್ಮ ಒಂದು ಕ್ಯಾಟಗರಿ ಮೇಲೆ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಅನ್ನ ಮಾಡಬಹುದು. ಬಟ್ ಅದರ ಒಂದು ಜೊತೆಗೆ ಈ ಒಂದು ಸುಮಾರು 19,862 ಒಂದು ವೇಕೆನ್ಸಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ವೇಕೆನ್ಸಿಗಳಿಗೂ ಕೂಡ ಇವರು ಪ್ರಿಫರೆನ್ಸ್ ಅನ್ನ ಹಾಕಬಹುದು.
ನಂತರ ತಾವು ಇದೇ ರೀತಿಯಾಗಿ ತಾವು ಚಕೋಟನ್ನ ಮಾಡಬಹುದು. OBC ನ ಒಂದು ಕ್ಯಾಟಗರಿಗೆ ಸೇರಿರುವಂತವರು ಕೂಡ ಈ ಒಂದು ಜನರಲ್ ನ ಒಂದು ಕ್ಯಾಟಗರಿಗೆ ಅಪ್ಲೈಯನ್ನ ಏನು ಒಂದು ಪ್ರಿಫರೆನ್ಸ್ ಅನ್ನ ಹಾಕಬಹುದು. ನಾನು ಮಾತಾಡ್ತಿರುವಂತದ್ದು ಬರೀ ಕ್ಯಾಟಗರಿಯನ್ನ ಚೇಂಜ್ ಮಾಡಕ್ಕಲ್ಲ, ಕ್ಯಾಟಗರಿಯ ಒಂದು ಪ್ರಿಫರೆನ್ಸ್ ಅನ್ನ ನಾನು ಚೇಂಜ್ ಮಾಡಕ್ಕೆ ನಾನು ಹೇಳ್ತಾ ಇದ್ದೀನಿ. OBC ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಸುಮಾರು 8,024 ಒಂದು ವೇಕೆನ್ಸಿಗಳು, ಇದರ ಒಂದು ಜೊತೆಗೆ ತಾವು 19,867 ಒಂದು ವೇಕೆನ್ಸಿಗಳ ಒಂದು ಪ್ರಿಫರೆನ್ಸ್ ಅನ್ನ ತಾವು ಕೂಡ ತಾವು ಹಾಕಬಹುದು. SC ನ ಒಂದು ಕ್ಯಾಟಗರಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ ನ ಒಂದು ಕ್ಯಾಟಗರಿಗೆ ಅಪ್ಲೈ ಅನ್ನ ಮಾಡಬಹುದು. ST ನ ಒಂದು ಕ್ಯಾಟಗರಿ ಕೂಡ ಈ ಒಂದು ಜನರಲ್ ನ ಒಂದು ಕ್ಯಾಟಗರಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಫೈನಲಿ ಸ್ನೇಹಿತರೆ, ಈ ಒಂದು ಜನರಲ್ ನ ಒಂದು ಕ್ಯಾಟಗರಿ ಇವರು ಈ ಒಂದು ಕ್ಯಾಟಗರಿಗೆ ಅಪ್ಲೈ ಮಾಡಂಗಿಲ್ಲ. ಬಟ್ ಈ ಒಂದು ಜನರಲ್ ನ ಒಂದು ಕ್ಯಾಟಗರಿನ ಬಿಟ್ಟು ಈ ಮಿಕ್ಕಿರುವಂತಹ ಎಲ್ಲಾ ಒಂದು ಕ್ಯಾಟಗರಿಯವರು ಸೇರಿ ಈ ಒಂದು ಜನರಲ್ ನ ಒಂದು ಕ್ಯಾಟಗರಿಗೆ ಪ್ರಿಫರೆನ್ಸ್ ಅನ್ನ ಹಾಕಬೇಕು. ಓಕೆ, ನಾನು ಆಲ್ರೆಡಿ ನಮ್ಮ ಒಂದು ಕರ್ನಾಟಕದ ಒಂದು ಡಿವಿಷನ್ ವೈಸ್ ಯಾವ ಒಂದು ಡಿವಿಷನ್ ಅಲ್ಲಿ ಕ್ಯಾಟಗರಿ ವೈಸ್ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ರೀ ಆಲ್ರೆಡಿ. ಸೊ ಅದನ್ನ ತಾವು ಮೊದಲೇ ಹೇಳ್ತಾ ಇದ್ದೀನಿ, ತಾವು ಅಪ್ಲೈ ಮಾಡುವಂತಹ ಒಂದು ಮುಂಚೆ ತಾವು ಚಕೋಟನ್ನ ಮಾಡಿ ಆಫ್ಟರ್ ದಟ್ ತಮ್ಮ ಒಂದು ಡಿವಿಷನ್ ಅಲ್ಲಿ ತಮ್ಮ ಒಂದು ಕ್ಯಾಟಗರಿ ಮೇಲೆ ಜಾಸ್ತಿ ಏನಾದರೂ ಏನು ಪ್ರಿಫರೆನ್ಸ್ ಅನ್ನ ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದರೆ ತಾವು ಅದನ್ನೇ ತಾವು ಫೋಕಸ್ ಅನ್ನ ಮಾಡಿ. ಸಪೋಸ್ ನಮ್ಮ ಒಂದು ಡಿವಿಷನ್ ಅಲ್ಲಿ ನಮ್ಮ ಒಂದು ಕ್ಯಾಟಗರಿಗೆ ಬಹಳ ಒಂದು ಕಮ್ಮಿ ಆಗಿರುವಂತಹ ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದಾರೆ ಬ್ರದರ್ ಅಂದ್ರೆ, ದಯವಿಟ್ಟು ಹೇಳ್ತೀನಿ ತಾವು ಹೋಗಿ ತಾವು ಜನರಲ್ ನ ಒಂದು ಕ್ಯಾಟಗರಿಗೆ ತಾವು ಪ್ರಿಫರೆನ್ಸ್ ಅನ್ನ ಹಾಕಿ. ನಿಮ್ಮ ಬಳಿ ಯಾವುದೇ ರೀತಿಯಂತಹ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳಲ್ಲ. ತಾವೇನು ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಕ್ಯಾಸ್ಟ್ ಅನ್ನ ತಾವು ಏನ್ ಮೆನ್ಷನ್ ಅನ್ನ ಮಾಡಿರ್ತೀರಾ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾತ್ರ ಕೇಳ್ತಾರೆ. ತಾವು ಪ್ರಿಫರೆನ್ಸ್ ಅನ್ನ ಕೊಟ್ಟಿರುವಂತಹ ಒಂದು ಕ್ಯಾಟಗರಿಯ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ತಮ್ಮ ಬಳಿ ಕೇಳಲ್ಲ. ತಾವು ಇದನ್ನ ಕ್ಲಿಯರ್ ಆಗಿ ಕನ್ಫರ್ಮ್ ಆಗಿ ತಾವು ಇದನ್ನ ತಾವು ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ಇಷ್ಟು ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು OBC ನ ಒಂದು ಕ್ಯಾಟಗರಿಯವರು EWS ಗೆ ಏನೋ ಒಂದು ಪ್ರಿಫರೆನ್ಸ್ ಅನ್ನ ಕೊಡಂಗಾಗಲ್ಲ, ಮತ್ತು OBC ನವರು SC ಗೆ ಒಂದು ಪ್ರಿಫರೆನ್ಸ್ ಅನ್ನ ಕೊಡಕ್ಕಾಗಲ್ಲ, SC ನವರು ST ಗೆ ಒಂದು ಪ್ರಿಫರೆನ್ಸ್ ಅನ್ನ ಕೊಡಕ್ಕಾಗಲ್ಲ. ನಂತರ ಈ ಒಂದು PWD ಅಂದ್ರೆ ಒಂದು ಫಿಸಿಕಲ್ ವಿತ್ ಡಿಸಾಬಿಲಿಟಿ ಅಂತ ನಾವೇನು ಕರಿತೀವಿ, ಇದು PW to PWD ಅಂದ್ರೆ ಒಂದು ಅವರವರ ಒಂದು ಕ್ಯಾಟಗರಿ ಮೇಲೆ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಗಳಿಗೆ ಮಾತ್ರ ಅವರು ಅಪ್ಲೈಯನ್ನ ಮಾಡಬೇಕು. ಮಿಕ್ಕಿರುವಂತಹ ಈ ಒಂದು ಕ್ಯಾಟಗರಿಯವರು ಇದಕ್ಕೆ ಒಂದು ಪ್ರಿಫರೆನ್ಸ್ ಅನ್ನ ಕೊಡಂಗಾಗಿಲ್ಲ. ಏನಕ್ಕಂದ್ರೆ ಇದು ಒಂದು ರಿಸರ್ವ್ ಆಗಿರುವಂತಹ ಒಂದು ಏನು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಸೊ ಆ ಒಂದು ರೀಸನ್ ಇಂದ ತಾವು ಇದನ್ನ ತಾವು ಕ್ಲಿಯರ್ ಆಗಿರುವಂತಹ ಒಂದು ಕ್ಲಾರಿಫೈ ಅನ್ನ ಮಾಡಿಕೊಂಡು ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ, ಆಲ್ರೆಡಿ ಹೇಳಿದಿನಲ್ಲ, ಅಪ್ಲೈ ಅನ್ನ ಮಾಡಿಬಿಟ್ಟಿದ್ರೆ ಡೋಂಟ್ ವರಿ, ಎಡಿಟ್ ಮತ್ತು ಕರೆಕ್ಷನ್ ಮಾಡುವಂತಹ ಒಂದು ಡೇಟ್ ಅನ್ನ ಅನೌನ್ಸ್ ಆಗಿದೆ. ಆ ಒಂದು ಸಂದರ್ಭದಲ್ಲಿ ನಾನು ಹೇಳ್ಕೊಡ್ತೀನಿ. ನಂತರ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಏನು ಹೋಗ್ತಿದ್ದೀರಾ, ದಯವಿಟ್ಟು ಹೇಳ್ತಿದ್ದೀನಿ ಈ ಒಂದು ಟ್ರಿಕ್ ಅನ್ನ ತಾವು ಫಾಲೋ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ತಾವೇನು ಒಂದು ಸೈಬರ್ ಸೆಂಟರ್ಗೆ ತಾವು ಹೋಗಿ ತಾವು ಅಪ್ಲೈ ಅನ್ನ ಮಾಡ್ತೀರಾ, ಆ ಒಂದು ಸಂದರ್ಭದಲ್ಲಿ ಅವರಿಗೆ ತಾವು ಈ ರೀತಿಯಾಗಿರುವಂತಹ ಒಂದು ಏನೋ ಒಂದು ಈ ಒಂದು ಪ್ರಿಫರೆನ್ಸ್ ಅನ್ನ ಕೊಡಿ, ಕ್ಯಾಟಗರಿ ಚೇಂಜ್ ಅನ್ನ ಮಾಡಿ ಪ್ರಿಫರೆನ್ಸ್ ಅನ್ನ ಕೊಡಿ. ಅವರಿಗೆ ತಾವು ಪ್ರತಿ ಒಂದು ಇನ್ಫಾರ್ಮೇಶನ್ ತಾವು ಕೊಡೋದಕ್ಕೆ ಟ್ರೈ ಅನ್ನ ಮಾಡಿ. ನಾನು ಅತಿ ಬೇಗವಾಗಿ ನನ್ನ ಬಳಿ ಕೂಡ ನಾನು ಟೈಮ್ ಇಲ್ಲ. ಸೊ ಆ ಒಂದು ರೀಸನ್ ಇಂದ ಸ್ವಲ್ಪ ಅಪ್ಲೈ ಮಾಡುವಂತಹ ಒಂದು ವಿಡಿಯೋನ ಸ್ವಲ್ಪ ಡಿಲೇ ಆಗ್ತಿದೆ. ಖಂಡಿತವಾಗಿ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ಸೊ ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ಮತ್ತು ತಮಗೆ ಏನಾದರೂ ಒಂದು ಡೌಟ್ಸ್ ಇದ್ರೆ, ಅದು ಯಾವುದೇ ಒಂದು ಡೌಟ್ಸ್ ಇದ್ರೆ ಸ್ನೇಹಿತರೆ, ತಾವು ದಯವಿಟ್ಟು ತಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಖಂಡಿತವಾಗಿ ನಾನು ರಿಪ್ಲೈಯನ್ನು ಮಾಡ್ತೀನಿ. ಇಲ್ಲಾಂದರೆ ಮ್ಯಾಕ್ಸಿಮಮ್ ಆಗಿರುವಂತಹ ಜಾಸ್ತಿ ಸೇಮ್ ಆಗಿರುವಂತಹ ಒಂದು ಕಮೆಂಟ್ಸ್ಗಳು ಬಂದರೆ ಆ ಒಂದು ಕಮೆಂಟ್ ನಾನು ಪಿಕಪ್ ಅನ್ನು ಮಾಡಿಕೊಂಡು ನಾನು ಸ್ವಂತವಾಗಿ ನಾನು ಒಂದು ವಿಡಿಯೋನ ಅಪ್ಡೇಟನ್ನು ಮಾಡ್ತೀನಿ. ಸೊ ಚಾನಲ್ ತಾವು ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಪ್ರತಿದಿನ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಮಗೆ ಸಿಗ್ತಾ ಇರುತ್ತೆ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ನಲ್ಲಿ ಸಿಗ್ತೀನಿ.